ನರೇಂದ್ರ ಮೋದಿ ಮತ್ತೆ ಅಮಿತ್ ಶಾ ಅವರು ನೇರವಾಗಿ ರಾಜ್ಯಪಾಲರಿಗೆ ಸುಪಾರಿ ಕೊಟ್ಟವರಿಗೆ ಸಿದ್ದರಾಮಯ್ಯ ನೀವು ಮುಗಿಸಿ ರಾಜಕೀಯವಾಗಿ ಮುದ್ದೆಯಿಂದ ಇಳಿಸಿ ಅಂತ ಹೇಳಿ ರಾಜ್ಯಪಾಲರು ಸುಪಾರಿ ತಗೊಂಡಿದ್ದಾರೆ ಸಿದ್ದರಾಮಯ್ಯ ಅವರು ಮುಗಿಸ್ತೀನಿ ನಾನು ಅಂತ ಹೇಳಿ ರಾಜ್ಯಪಾಲರಿಗೆ ಸುಪಾರಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಯಿಂದ ಮುಗಿಸ್ಲಿಕ್ಕೆ ರಾಜಕೀಯವಾಗಿ ಸಿದ್ಧಾಂತ ಇರುವಂತ ಬದ್ಧತೆ ಇರುವಂತ ನಾಯಕ ಸಿದ್ದರಾಮಯ್ಯ ಅವರು ಅವ್ರಿಗೆ ಅದಾಗಲ್ಲ ಕೋಮುವಾದವನ್ನ ಬಹಳ ಪ್ರಕಾರವಾಗಿ ಕಾಣಿಸುವಂತ ನಾಯಕ ದೇಶದಲ್ಲಿ ಯಾರು ಇದ್ರೆ ಅದು ಸಿದ್ದರಾಮಯ್ಯ ಅವರು ಸೊ ಆ ಕಾರಣಕ್ಕೆ ಇವೆಲ್ಲ ಕಾರಣಗಳು ಇಟ್ಕೊಂಡು ಸಿದ್ದರಾಮಯ್ಯ ಅವರು ಮುಗಿಸ್ಬೇಕು ಒಂದು ಕಾರಣ ಸಿಕ್ಕಿದೆ ಮೂಢ ಪ್ರಕರಣ ಅಂತ ಹೇಳಿ ಅವರು ಹೊರಟಿರುವಂತದ್ದು ಸೊ ಆ ಕಾರಣಕ್ಕೆ ನಾವೆಲ್ಲ ಎಚ್ಚೆತ್ತು ಅಹಿಂದ ಸಮುದಾಯಗಳು ಈಗ ಅಹಿಂದ ಮುಖ್ಯಮಂತ್ರಿ ಅಂತ ನಾವು ಬ್ರ್ಯಾಂಡ್ ಮಾಡಕ್ ಹೋಗಲ್ಲ ಆದ್ರೆ ಯಾಕೆ ನಾವು ಅವ್ರ ಹೆಮ್ಮೆಯಿಂದ ಅಹಿಂದ ನಾಯಕ ಅಂತ ಹೇಳ್ತೀವಿ ಅಂದ್ರೆ ಈ ಸಮಾಜಗಳಿಗೆ ಧ್ವನಿಯನ್ನ ಕೊಟ್ಟಿದ್ದಾರೆ ಅನಾಥ ಜಾತಿಗಳು ಬಹಳ ಸಣ್ಣ ಸಣ್ಣ ಜಾತಿಗಳು ಅವ್ರಿಗೆ ತುತ್ತನ್ನು ನೀಡಿದ್ದಾರೆ ಸಾಮಾಜಿಕ ನ್ಯಾಯವನ್ನು ಕೊಟ್ಟಿದ್ದಾರೆ ಅದಕ್ಕೆ ತಳ ಸಮುದಾಯದ ತಂದೆ ಅಂತ ಕರಿತೀವಿ ನಾವು ಸಿದ್ದರಾಮಯ್ಯ ತಳ ಸಮುದಾಯಗಳ ತಂದೆ ಅಂತ ಹೇಳಿ ಯಾಕೆಂದ್ರೆ ಆ ಸ್ಥಾನದಲ್ಲಿ ನಿಂತ್ಕೊಂಡು ಈ ಸಮಾಜಗಳಿಗೆ ದಿಕ್ಕಿಲ್ಲದ ಸಮಾಜಗಳಿಗೆ ದಿಕ್ ತೋರ್ಸಂತ ಕೆಲಸವನ್ನ ಮಾಡ್ತಾರೆ ಆ ಕಾರಣಕ್ಕೆ ನಾವು ಹೆಮ್ಮೆಯಿಂದ ನಾವು ಹೇಳುವಂಥದ್ದು ನಮ್ಮ ಅಹಿಂದ ನಾಯಕ ಅಂತ ಹೇಳಿ ಅಂತ ಸಮಾಜದ ಬಂದಂತವರು ಸಿದ್ದರಾಮಯ್ಯ. ಕರ್ನಾಟಕ ರಾಜ್ಯದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ BJP JDS ಅಹಿಂದ ವಿರೋಧಿತನವನ್ನು ಪ್ರದರ್ಶನ ಮಾಡ್ತಾ ಮುಖ್ಯಮಂತ್ರಿಗಳ ವಿರುದ್ಧ ಹುನ್ನಾರವನ್ನು ಮಾಡ್ತಾ ಇರುವಂಥದ್ದು. ಈಗ ಮೂಢ ಹಗರಣಕ್ಕೆ ಸಂಬಂಧಪಟ್ಟಂಗೆ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳ ಪಾತ್ರ ಏನೂ ಇಲ್ಲ ಅಂಥೇಳಿ ದಾಖಲೆಗಳ ಸಮೇತ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ದಾಖಲೆಗಳ ಸಮೇತ. ಆದರೂ ಕೂಡ ಅವರ ವಿರುದ್ಧ ರಾಜಕೀಯ ಷಡ್ಯಂತ್ರವನ್ನು ಮಾಡೋದ್ರ ಮೂಲಕ BJP JDS ಮುಖ್ಯಮಂತ್ರಿಯಿಂದ ಹುದ್ದೆಯಿಂದ ಇಳಿಸೋ ಒಂದೇ ಒಂದು ಕಾರಣವನ್ನು ಅಜೆಂಡಾವನ್ನು ಇಟ್ಕೊಂಡು ಇವತ್ತು ಪಾದಯಾತ್ರೆ ಹೊಡ್ತಾ ಇರೋದು. ನಾಳೆ ಈ ಪಾದಯಾತ್ರೆಯ ಉದ್ದೇಶ ಅಹಿಂದ ರಾಜಕೀಯ ನಾಯಕತ್ವವನ್ನು ನಾಶ ಮಾಡಬೇಕು ಅಂತ ಭಾಳ ಪ್ರಮುಖವಾಗಿ ಬಹುಜನರ ರಾಜಕೀಯ ಅಸ್ತಿತ್ವವನ್ನು ಕರ್ನಾಟಕ ರಾಜ್ಯದಲ್ಲಿ ಇಲ್ಲದೇ ಇರೋ ಥರ ಮಾಡಬೇಕು ಅಂತೇಳಿ. ಯಾಕೆಂದರೆ ಈ ಸಮುದಾಯಗಳಿಗೆ ಭಾಳ ದೊಡ್ಡ ಧ್ವನಿ ಬಹುಜನರ ಭಾಳ ದೊಡ್ಡ ನಾಯಕರು ಸಿದ್ದರಾಮಯ್ಯನವರು. ಆ ಒಂದು ನಾಯಕತ್ವವನ್ನು ನಾಶ ಮಾಡಿದ್ರೆ ದಕ್ಷಿಣ ಭಾರತದಲ್ಲಿ BJPಗೆ ಹೆಬ್ಬಾಗಿಲು ತೆರೀತದೆ. ಇವತ್ತು ಅಡ್ಡಾಗಿರೋದೇ ಸಿದ್ದರಾಮಯ್ಯನವರು BJPಗೆ ದಕ್ಷಿಣ ಭಾರತದಲ್ಲಿ. ಅವರೊಬ್ಬರನ್ನ ರಾಜಕೀಯವಾಗಿ ಮುಗಿಸ್ಬಿಟ್ರೆ ನಾವು ಕೋಮುವಾದವನ್ನು ಜಾತಿವಾದವನ್ನು ಕರ್ನಾಟಕದಲ್ಲಿ ಭಾಳ ಪ್ರಬಲವಾಗಿ ಬೆಳೆಸ್ಬೋದು ಅಂತೇಳಿ BJP JDS ಹುನ್ನಾರ ಮಾಡ್ತಾ ಇರುವಂಥದ್ದು. ಸಿದ್ದರಾಮಯ್ಯವ್ರನ್ನ ಕೆಳಗಡೆ ಇಳಿಸ್ಲಿಕ್ಕೆ ಒಂದೇ ಒಂದು ಕಾರಣ ಕೋಮುವಾದಿಗಳು ಜಾತಿವಾದಿಗಳು ಒಟ್ಟಾಗಿ ಸೇರ್ಕೊಂಡು ಅಹಿಂದ ಸಮುದಾಯದ ನಾಯಕತ್ವವನ್ನು ನಾಶ ಮಾಡಿಕೊಟ್ಟಿರುವಂಥದ್ದು. ಅವ್ರಿಗೇನು ಬೇಕಾಗಿರೋದು ಸಿದ್ದರಾಮಯ್ಯವರ ವೈಚಾರಿಕತೆಯ ವಿರುದ್ಧ, ಸಿದ್ದರಾಮಯ್ಯವರ ಸಾಮಾಜಿಕ ನ್ಯಾಯದ ವಿರುದ್ಧ, ಸಿದ್ದರಾಮಯ್ಯವರ ಅಹಿಂದ ಧ್ವನಿಯನ್ನು ಅಡಗಿಸ್ಲಿಕ್ಕೆ, ಅವರ ಸಾಮಾಜಿಕ ಬದ್ಧತೆ, ಕೋಮುವಾದವನ್ನು ಪ್ರಖರವಾಗಿ ಕಾಣಿಸುವಂಥದ್ದು ಇವೆಲ್ಲ ಅವ್ರಿಗೆ ಕಣ್ಣನ್ನು ಕೆಂಪಾಗಿಸಿದೆ. ಸಿದ್ಧಾಂತ ಇರುವಂಥ ಬದ್ಧತೆ ಇರುವಂಥ ನಾಯಕರು ಸಿದ್ದರಾಮಯ್ಯನವರು ಅವ್ರಿಗೆ ಅದಾಗಲ್ಲ. ಕೋಮುವಾದವನ್ನು ಭಾಳ ಪ್ರಖರವಾಗಿ ಕಾಣಿಸುವಂಥ ನಾಯಕ ದೇಶದಲ್ಲಿ ಯಾರು ಇದ್ರೆ ಅದು ಸಿದ್ದರಾಮಯ್ಯನವರು. ಸೊ ಆ ಕಾರಣಕ್ಕೆ ಇವೆಲ್ಲ ಕಾರಣಗಳು ಇಟ್ಕೊಂಡು ಸಿದ್ದರಾಮಯ್ಯ ಅವರು ಮುಗಿಸ್ಬೇಕು ಒಂದು ಕಾರಣ ಸಿಕ್ಕಿದೆ ಮೂಢ ಪ್ರಕರಣ ಅಂತೇಳಿ ಅವರು ಹೊರಟಿರುವಂಥದ್ದು. ಸೊ ಆ ಕಾರಣಕ್ಕೆ ನಾವೆಲ್ಲ ಎಚ್ಚೆತ್ತು ಅಹಿಂದ ಸಮುದಾಯಗಳು ಈಗ ಅಹಿಂದ ಮುಖ್ಯಮಂತ್ರಿ ಅಂತ ನಾವು ಬ್ರ್ಯಾಂಡ್ ಮಾಡೋಕ್ಕೆ ಹೋಗಲ್ಲ ಆದ್ರೆ ಯಾಕೆ ನಾವು ಅವ್ರ ಹೆಮ್ಮೆಯಿಂದ ಅಹಿಂದ ನಾಯಕ ಅಂತ ಹೇಳ್ತೀವಿ ಅಂದರೆ ಈ ಸಮಾಜಗಳಿಗೆ ಧ್ವನಿಯನ್ನು ಕೊಟ್ಟಿದ್ದಾರೆ. ಅನಾಥ ಜಾತಿಗಳು ಭಾಳ ಸಣ್ಣ ಸಣ್ಣ ಜಾತಿಗಳು ಅವ್ರಿಗೆ ತುತ್ತನ್ನು ನೀಡಿದ್ದಾರೆ ಸಾಮಾಜಿಕ ನ್ಯಾಯವನ್ನು ಕೊಟ್ಟಿದ್ದಾರೆ. ಅದಕ್ಕೆ ತಳ ಸಮುದಾಯದ ತಂದೆ ಅಂತ ಕರಿತೀವಿ ನಾವು ಸಿದ್ದರಾಮಯ್ಯನವ್ರನ್ನ ತಳ ಸಮುದಾಯಗಳ ತಂದೆ ಅಂತೇಳಿ. ಯಾಕೆಂದರೆ ಆ ಸ್ಥಾನದಲ್ಲಿ ನಿಂತ್ಕೊಂಡು ಈ ಸಮಾಜಗಳಿಗೆ ದಿಕ್ಕಿಲ್ಲದ ಸಮಾಜಗಳಿಗೆ ದಿಕ್ ತೋರ್ಸೋಂಥ ಕೆಲಸವನ್ನು ಮಾಡ್ತಾರೆ. ಆ ಕಾರಣಕ್ಕೆ ನಾವು ಹೆಮ್ಮೆಯಿಂದ ನಾವು ಹೇಳುವಂಥದ್ದವರು ನಮ್ಮ ಅಹಿಂದ ನಾಯಕ ಅಂತೇಳಿ. ಅಂಥ ಸಮಾಜದಿಂದ ಬಂದಂಥವ್ರು ಸಿದ್ದರಾಮಯ್ಯನವರು.
ಅಂಥ ನಾಯಕತ್ವವನ್ನು ನಾಶ ಮಾಡಕ್ಕೆ ಕೊಟ್ಟಿರೋದು ಈಗ BJP JDS. ಇದು ಅರಿವಿರಬೇಕು ನಮಗೆ, ದಲಿತ ಸಮುದಾಯದವ್ರಿಗೆ, ಹಿಂದುಳಿದ ಸಮುದಾಯಗಳಿಗೆ, ಅಲ್ಪಸಂಖ್ಯಾತ ಸಮುದಾಯಗಳಿಗೆ. ಸೊ ಆ ಕಾರಣಕ್ಕಾಗಿ ನಾವೆಲ್ಲ ಅವರ ರಕ್ಷಣೆಗೆ ನಿಲ್ಲಬೇಕು ಇವತ್ತು ಅಂತೇಳಿ ನಾವು ಕೂಡ ಅವರ ವಿರುದ್ಧ, ಆ ಷಡ್ಯಂತ್ರದ ವಿರುದ್ಧ ಹೋರಾಟ ಮಾಡಲಿಕ್ಕೆ ಹೋಗ್ತಾ ಇರೋದು. ಸರಿ, ನಾವು ಭಾಳ ಹಿಂದೆ ಪ್ರಶ್ನೆ ಮಾಡಿದ್ದೀನಿ ವಿಜಯೇಂದ್ರ ಅವ್ರನ್ನ, JDS ಮುಖಂಡರುಗಳನ್ನ. 2021ರಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮೂಡೋದೆಲ್ಲ ಆಗಿದೆ. ಆವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು. ಇದೇ ವಿಜಯೇಂದ್ರ ಅವ್ರ ಪಾಠಾಲಮ್ಮ ಮೂಡೋದಲ್ಲಿ ಏನೆಲ್ಲ ಮಾಡಿದೆ ಅಂತೇಳಿ ನಾವು ದಾಖಲೆ ಸಮೇತ ಹಿಂದೆ ಹೋರಾಟ ಮಾಡಿದ್ವಿ, ಮತ್ತು ಪ್ರೆಸ್ ಕ್ಲಬ್ ಕೂಡ ಕೊಟ್ಟಿದ್ದೀನಿ. ಇಷ್ಟೆಲ್ಲ ಹೋರಾಟಗಳಾದವು, ಧ್ವನಿ ಎತ್ತಲಿಲ್ಲ ಅವತ್ತು ಯಾರೂ. 2021-22ರಲ್ಲಿ ಮೂಡೋದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. ಅವತ್ತು ಧ್ವನಿ ಎತ್ತಿಲ್ಲದೆ ಇರೋರು ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ ಸಿದ್ದರಾಮಯ್ಯ ವಿರುದ್ಧ, ಅದು ಕಾನೂನುಬದ್ಧವಾಗಿ ಕೊಟ್ಟಿರುವಂಥ ನಿವೇಶನ, ಅದು BJP ಗೌರ್ಮೆಂಟ್ ಇದ್ದಾಗಲೇ ಕೊಟ್ಟಿರುವಂಥದ್ದು. BJP ಸರ್ಕಾರ ಆಗ ಮಾನ್ಯ ಮುಖ್ಯಮಂತ್ರಿಗಳಾಗಿ ಯಡಿಯೂರಪ್ಪನವರಿದ್ದರು. ಆ ಸಂದರ್ಭದಲ್ಲಿ BJP ಸರ್ಕಾರ ಅಸ್ತಿತ್ವದಲ್ಲಿತ್ತು, ಅವ್ರದ್ದೇ ಬೋರ್ಡ್ ಇತ್ತು. ಆ ಸಂದರ್ಭದಲ್ಲಿ ಕೊಟ್ಟಿರುವಂಥದ್ದು ಅದನ್ನ ಈಗ ಈ ಮಟ್ಟಕ್ಕೆ ಮಾಡ್ತಾ ಇರುವಂಥದ್ದು. ಹಿಂದೆ ನಾನು ಹೇಳ್ದಂಗೆ ಆ ಹುನ್ನಾರಗಳಿದೆ ಅಷ್ಟೇ, ಸಿದ್ದರಾಮಯ್ಯವ್ರನ್ನ ತೆಗಿಬೇಕು ಅನ್ನೋ ಒಂದೇ ಒಂದು ಹುನ್ನಾರ. ಸೊ ಆ ಹುನ್ನಾರದ ವಿರುದ್ಧ, ಅದ್ರ ಜೊತೆಗೆ ಈಗ ನಾನು ಆಗಲೇ 2-3 ಪ್ರೆಸ್ ಮೀಟಲ್ಲಿ ಹೇಳಿದ್ದೆ ಹಿಂದೆ, ಕೇಂದ್ರ BJP ನಾಯಕರು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ಏನಾರ ಮಾಡಿ ಇಡಿಸಲೇಬೇಕು ಅಂತೇಳಿ ಸುಪಾರಿ ಕೊಟ್ಟಿದ್ದಾರೆ ಅಂತೇಳಿ ವಿಜೇಂದ್ರ ಅವ್ರಿಗೆ ನಾನು ಹಿಂದೆ ಹೇಳಿದ್ದೆ, ಕುಮಾರಸ್ವಾಮಿ ಮತ್ತು ವಿಜೇಂದ್ರ ಅವ್ರಿಗೆ. ಸೊ ಆ ಆದೇಶವನ್ನು ಪಾಲನೆ ಮಾಡ್ತಾಯಿದ್ದಾರೆ. ಈಗ ಅದ್ರ ಜೊತೆಗೆ ಕೇಂದ್ರ ಸರ್ಕಾರ ಅವರ ಪಾತ್ರ ಇದೆ ಅನ್ನಲಿಕ್ಕೆ ಇವತ್ತು ರಾಜ್ಯಪಾಲರು ಅಖಾಡಕ್ಕಿಳಿದಿದ್ದಾರೆ. ರಾಜ್ಯಪಾಲರ ಮೂಲಕ ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಹುದ್ದೆಯಿಂದ ನಿಲ್ಲಿಸೋಕ್ಕೆ ಕೇಂದ್ರ ಸರ್ಕಾರನೇ ನೇರವಾಗಿ ಅಖಾಡಕ್ಕಿಳಿದಿದೆ. ಈಗ ಅಮಿತ್ ಶಾ ಆ್ಯಂಡ್ ನರೇಂದ್ರ ಮೋದಿ ಅವರು ನೇರವಾಗಿ ಅಖಾಡಕ್ಕಿಳಿದಿದೆ ಕೇಂದ್ರ ಸರ್ಕಾರ. ನೋಡಿ ಎಷ್ಟು ಮಜಾ ಇದೆ ಅಂತ ಅಂದರೆ, ರಾಜ್ಯಪಾಲರ ನಡೆ 26ನೇ ತಾರೀಕು TJ ಅಬ್ರಾಮ್ ಅವರು ರಾಜ್ಯಪಾಲರಿಗೆ ಮನವಿ ಕೊಡ್ತಾರೆ, ಹಿಂಗೆ ಒಂದು ಪ್ರಕರಣ ದಾಖಲು ಮಾಡೋಕ್ಕೆ ಅನುಮತಿ ಕೊಡಿ ಅಂತ. 26ನೇ ತಾರೀಕು 26/7/2024. ಅದೇ ದಿವಸ 26ನೇ ತಾರೀಕೆ 26/7/2024 ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರು ಸೋಕಾಸ್ ನೋಟಿಸನ್ನು ಕೊಡ್ತಾರೆ. ಸೇಮ್ ಡೇ. ಎಲ್ಲರ ಇತಿಹಾಸದಲ್ಲಿ ಆಗಿದೆಯಾ ಈ ಥರ? ಯಾವ್ದಾರ ದೇಶದಲ್ಲಿ, ಯಾವ್ದಾರ ರಾಜ್ಯದಲ್ಲಿ ಮನವಿ ಕೊಟ್ಟ ಕ್ಷಣದಲ್ಲಿ ಶೋಕಾಸ್ ನೋಟಿಸನ್ನು ಮುಖ್ಯಮಂತ್ರಿಗಳಿಗೆ ರಾಜ್ಯಪಾಲರು ತಲುಪಿಸ್ಕೊಡ್ತಾರೆ ಅಂತ ಅಂದರೆ ಇದ್ರ ಹಿಂದಿರುವ ಹುನ್ನಾರ ಏನು, ಷಡ್ಯಂತ್ರ ಏನು? ರಾಜ್ಯಪಾಲರೇ ಮುಖ್ಯಮಂತ್ರಿ ಹುದ್ದೆಯಿಂದ ಸಿದ್ದರಾಮಯ್ಯವ್ರನ್ನ ಇಳಿಸ್ಲಿಕ್ಕೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ ರಾಜ್ಯಪಾಲರ ಮೂಲಕ. ಬೇರೆ ಏನು ಮಾಡಿದ್ರು ನಡೆಯಲ್ಲ, ಕೊನೆಗೆ ಯಾವ ಪಾದಯಾತ್ರೆ ಮಾಡಿದ್ರು ಏನು ಮಾಡೋಕ್ಕಾಗಲ್ಲ ಅಂತ ಗೊತ್ತಾದ ಮೇಲೆ ರಾಜ್ಯಪಾಲರನ್ನ ಅಖಾಡಕ್ಕೆ ಇಳಿಸಿದೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರು. ನೇರವಾಗಿ ರಾಜ್ಯಪಾಲರಿಗೆ ಸುಪಾರಿ ಕೊಟ್ಬಿಟ್ಟವ್ರು. ಈಗ ಸಿದ್ದರಾಮಯ್ಯ ನೀವು ಮುಗಿಸಿ ರಾಜಕೀಯವಾಗಿ ಮುದ್ದೆಯಿಂದ ಇಳಿಸಿ ಅಂತೇಳಿ ರಾಜ್ಯಪಾಲರಿಗೆ ಸುಪಾರಿ ತಗೊಂಡಿದ್ದಾರೆ. ಸಿದ್ದರಾಮಯ್ಯವ್ರನ್ನ ಮುಗಿಸ್ತೀನಿ ನಾನು ಅಂತೇಳಿ ರಾಜ್ಯಪಾಲರಿಗೆ ಸುಪಾರಿ ಕೊಟ್ಟಿದ್ದಾರೆ ಮುಖ್ಯಮಂತ್ರಿನ ಮುಗಿಸ್ಲಿಕ್ಕೆ ರಾಜಕೀಯವಾಗಿ. ಕೇಂದ್ರ ಸರ್ಕಾರದ ಮಂತ್ರಿಗಳು, ಪ್ರಧಾನಮಂತ್ರಿಗಳು. ಇದು ನಿಜಕ್ಕೂ ಭಾಳ ಖಂಡನಾರ್ಹವಾದಂಥದ್ದು. ನೋಡಿ, ಅದೇ ಹಿಂದೆ ಶಶಿಕಲಾ ಜೊಲ್ಲೆ ಅಂತೇಳಿ ಮಂತ್ರಿ ಆಗಿದ್ದರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಂತ್ರಿ. ಅವ್ರ ಮೇಲೆ ಭ್ರಷ್ಟಾಚಾರ ಆಯಿತು ಅಂತೇಳಿ ಮೊಟ್ಟೆ ಹಗರಣದಲ್ಲಿ ಅವ್ರ ಮೇಲೆ ರಾಜ್ಯಪಾಲರಿಗೆ ಕ್ರಮ ತಗೊಳ್ಳಿ, ಅವ್ರಿಗೆ ಪ್ರಕರಣ ದಾಖಲು ಮಾಡೋಕ್ಕೆ ಅನುಮತಿ ಕೊಡಿ ಅಂತೇಳಿ ಕೊಟ್ಟಿದ್ದಂಥದ್ದು. ಇವತ್ತುವರೆಗೂ ಆ ಲೆಟ್ರಿಗೆ ಒಂದೇ ಒಂದು ಸಣ್ಣ ರೆಸ್ಪಾನ್ಸ್ನು ಕೂಡ ಗವರ್ನರ್ ಕಚೇರಿ ಮಾಡಿಲ್ಲ. ಅರವಿಂದ್ ಲಿಂಬಾವಳಿ ವಿಚಾರದಲ್ಲೂ ಹಂಗೆ ಮಾಡಿದ್ರಿ ನೀವು. ಕೇಂದ್ರ ಸರ್ಕಾರದ, ಅದು BJP ಪಕ್ಷದ ಏಜೆಂಟಾಗಿ ರಾಜ್ಯಪಾಲರು ಕೆಲಸ ಮಾಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ. BJPಯ ಏಜೆಂಟಾಗಿ ಗವರ್ನರ್ ಅವರು, ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು BJP ಪಕ್ಷದ ಏಜೆಂಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಸಂವಿಧಾನಿಕ ಹುದ್ದೆಯಲ್ಲಿ ಇದ್ಕೊಂಡು. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ, ಸಂವಿಧಾನದ ಕಗ್ಗೊಲೆ. ಇದನ್ನು ಈ ವರ್ಗಗಳು ಸಹಿಸೋದಿಲ್ಲ. ಜನ ನೋಡ್ತಾ ಇದ್ದಾರೆ, ನಮ್ಮೆಲ್ಲ ಶೋಷಿತ ಸಮುದಾಯಗಳು ನೋಡ್ತಾ ಇದ್ದಾವೆ ಏನೇ ನಡೀತಾ ಇದೆ, ಸಿದ್ದರಾಮಯ್ಯ ಏನೆಲ್ಲ ಪಿತೂರಿ ನಡೀತಾ ಇದೆ ಅಂತೇಳಿ. ನೋಡ್ರಿ, ಅವತ್ತಿನ ಕಾಲದಿಂದನೂ ಶೋಷಿತ ಸಮುದಾಯದವರು ಮುಖ್ಯಮಂತ್ರಿ ಆಗಿರೋದು ಸಹಿಸೋದೇ ಇಲ್ಲ. ಕೋಮುವಾದಿಗಳು, ಪ್ರಬಲ ವರ್ಗದವರು, ಎಲ್ಲಿಂದ ಯುವರಾಜ ಅರಸುಂದ್ ಹಿಡಿದು ಧರ್ಮಸಿಂಗ್ವರಿಗೆ ತೊಗೊಂಡ್ರೆ ಇದೇ ಕತೆ. ಅವತ್ತು ಕುಮಾರಸ್ವಾಮಿಯವರು ಧರ್ಮಸಿಂಗ್ನ ಏಕಾಏಕಿ ರಾತ್ರೋರಾತ್ರಿ ಕಿದಾಕಿದ್ರು ಮುಖ್ಯಮಂತ್ರಿ ಹುದ್ದೆಯಿಂದ.
ಬೆಂಬಲ ವಾಪಸ್ ತಗೊಂಡು ಅವ್ರು ಮುಖ್ಯಮಂತ್ರಿ ಆಗ್ತಾರೆ. ಬಂಗಾರಪ್ಪನವ್ರ ವಿರುದ್ಧ ಅದೇ ಪಿತೂರಿ ಆಯಿತು, ವೀರಪ್ಪ ಮೊಯ್ಲಿಯವ್ರ ವಿರುದ್ಧ ಅದೇ ಪಿತೂರಿ ಆಯಿತು, ದೇವರಾಜ ಅರಸವ್ರ ವಿರುದ್ಧ ಅದೇ ಪಿತೂರಿ ಆಯಿತು, ಸಿದ್ದರಾಮಯ್ಯನವ್ರ ವಿರುದ್ಧ ಇದೇ ಮಾಡ್ತಾ ಇದ್ದಾರೆ. ಅಂದರೆ ಇದರ ಮನಸ್ಥಿತಿಗಳೇನು ಅಂತ ಅಂದರೆ, ಶೋಷಿತ ಸಮುದಾಯಗಳು ಮುಖ್ಯಮಂತ್ರಿ ಹುದ್ದೆಯಲ್ಲಿ ಇರೋದನ್ನ ಸಹಿಸ್ಕೊಳ್ಳೋದಿಲ್ಲ, ಕೋಮುವಾದಿಗಳು ಮತ್ತು ಜಾತಿವಾದಿಗಳು. ಸೊ ಆ ಕಾರಣಕ್ಕಾಗಿ ನಾವು ಕೂಡ ಅಹಿಂದ ಸಮುದಾಯಗಳು ಸಿದ್ದರಾಮಯ್ಯವ್ರ ಬೆನ್ನಿಗಿದೆ ಅಂಥೇಳಿ ನಾವು ಕೂಡ ಸಮಾವೇಶಗಳನ್ನ ಮಾಡ್ತಾ ಇದ್ದೀವಿ. ನಾಳೆ ಅವರ ಪಾದಯಾತ್ರೆಯನ್ನು ಖಂಡಿಸಿ, ರಾಜಕೀಯ ಹುನ್ನಾರವನ್ನು ಖಂಡಿಸಿ ಮೈಸೂರಿನ BJP ಕಚೇರಿಗೆ ಮುತ್ತಿಗೆ ಹಾಕೋ ಕೆಲಸವನ್ನು ಎಲ್ಲ ಅಹಿಂದ ಸಮುದಾಯಗಳ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ರಾಜ್ಯಪಾಲರ ನಡೆಯನ್ನು ಕೂಡ ನಾಳೆ ಖಂಡಿಸಿ ಪ್ರತಿಭಟನೆ ಮತ್ತು BJP ಕಚೇರಿಗೆ ಮುತ್ತಿಗೆ ಹಾಕೋ ಕೆಲಸವನ್ನು ಬೆಳಗ್ಗೆ 10 ಮಾಡ್ತಾ ಇದ್ದೀವಿ. ಅದು ಮಹಾರಾಜ ಕಾಲೇಜ್ನ ಮೈದಾನದ ವೃತ್ತದಲ್ಲಿ ಸೇರಿಕೊಂಡು ಅಲ್ಲಿಂದ BJP ಕಚೇರಿಗೆ ನಾವು ಮಹಾತ್ಮ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಕೋರ್ಟ್ ಮುಂಭಾಗ 11 ಗಂಟೆಗೆ BJP ಕಚೇರಿಗೆ ಮುತ್ತಿಗೆ ಹಾಕೋ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ನಾಳೆ 11 ಗಂಟೆಗೆ ಪ್ರತಿಭಟನೆ ಜೊತೆಗೆ ಇದು BJP ಕಚೇರಿಗೆ ಮುತ್ತಿಗೆ.